ನಾನು ಒಂದ್ಸರಿ ಎಲೆಕ್ಷನಲ್ಲಿ ಸೋತಿದ್ದೇನೆ. ನಾನು ನಂಬಿಕೆ ಮೇಲೆ ಬರ್ತಿರೋದಿಲ್ಲ. ನನಗೆ ಹಲವಾರು ಸಾರಿ ವ್ಯಾವಹಾರಿಕವಾಗಿ ಅಥವಾ ನನ್ನ ಜೀವನದಲ್ಲಿ ಎಲ್ಲಾದ್ರೂ ಎಡರು ತೊಡರಾದ್ರೆ ದೇವಸ್ಥಾನಗಳಿಗೆ ನನಗೆ ಆಧಾರ. ಹಿಂದುತ್ವ ಉಳಿತದೆ ಎನ್ನುವ ಹಿಂದುತ್ವದ ಮೇಲೆ ನಡೀತಿರುವ ದಬ್ಬಾಳಿಕೆ ಅಂತ ಹೇಳ್ತೇನೆ. ನೀವೆಲ್ಲ ಅವನ ಹೆಸರನ್ನ ಅನಾಮಿಕ ಅಂತ ಹೇಳ್ತೀರ. ಅನಾಮಿಕ ಅಲ್ಲ, ಅವನು ನಾಮಿಕ. ಧಾರ್ಮಿಕ ಕ್ಷೇತ್ರದ ಹೆಸರು ಕೆಡಿಸಲಿಕ್ಕೆ ಮಾಡ್ತಿರುವಂತ ಒಂದು ಷಡ್ಯಂತ್ರ ಅಂತ ಹೇಳ್ತೇನೆ. ಧರ್ಮಾಧಿಕಾರಿಗಳು ನೋಡ್ಲಿಕ್ಕೆ ಬರೋದಲ್ಲ, ನಾವು ಬರೋದು ದೇವರು ನೋಡ್ಲಿಕ್ಕೆ. ವೀಕ್ಷಕರೇ ಸ್ವಾಗತ. ನಾವೀಗಿದ್ದೀವಿ ಧರ್ಮಸ್ಥಳದಲ್ಲಿ. ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ಮಾಜಿ ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ JDSನ ಉಪಾಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಅವರು. ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಶ್ರೀಕಾಂತ್? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಫೈನ್. ಏನು ನೀವು ಧರ್ಮಸ್ಥಳದಲ್ಲಿ ಇದ್ದೀರಿ ಇವತ್ತು? ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಮಾತಾಡಬೇಕು ಅಂತ ಬಂದ್ವಿ ಸರ್. ನೀವು ಹೇಗಿದ್ದೀರಾ? ದರ್ಶನ ಹೇಗಾಯಿತು? ನಾನು ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡ್ಕೊಂಡು ಬಂದಿದ್ದೇನೆ. ಈಗ ನನ್ನ ಮನಸ್ಸಿನಲ್ಲಿ ಧರ್ಮಸ್ಥಳದಲ್ಲಿ ಹಲವಾರು ನನ್ನದೇ ಆದ ಸೇವೆಗಳಿತ್ತು ಅಥವಾ ಹರಕೆಗಳಿತ್ತು, ಅದನ್ನು ಮುಗಿಸ್ಕೊಂಡು ಬಂದಿದ್ದೇನೆ. ಸರ್, ಮಂಜುನಾಥನ ದರ್ಶನ ಮಾಡಿದ್ದೀರಾ ಸರ್. ಆದರೆ ಈ ಧರ್ಮಸ್ಥಳದ ಬಗ್ಗೆ ಹಲವಾರು ಪ್ರಚಾರಗಳು ಅಪಪ್ರಚಾರಗಳು ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಪಪ್ರಚಾರಗಳು ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ, TV ಮಾಧ್ಯಮಗಳಲ್ಲಿ ನೋಡ್ತಿದ್ದೇವೆ. ಏನು ಅದು ಒಂದು ಬುರುಡೆ ಕಥೆನೇ ದೊಡ್ಡ ಕಥೆ ಆಗಿಬಿಟ್ಟಿದೆ. ಎಲ್ಲೂ ಹೋದ್ರೇನು ಅಷ್ಟು ಬುರುಡೆ ಸಿಕ್ತು ಅಥವಾ ಅಷ್ಟು ಸ್ಕೆಲಿಟನ್ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಹೇಳೋದಾದರೆ, ಅದು ಯಾವುದೋ ಒಂದು ಷಡ್ಯಂತ್ರದ ಭಾಗವಾಗಿ ಧರ್ಮಸ್ಥಳದ ಏನು ಪುಣ್ಯಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಹೆಸರು ಕೆಡಿಸ್ಲಿಕ್ಕೆ ಮಾಡ್ತಿರುವಂಥ ಒಂದು ಷಡ್ಯಂತ್ರ ಅಂತ ಹೇಳ್ತೇನೆ ನಾನು. ಸರ್, ಒಬ್ಬ ಅನಾಮಿಕ ವ್ಯಕ್ತಿ ಬಂದು ನಾನು 2014ರಿಂದ 2014-15ರವರೆಗೆ 1,000 ಹೆಣಗಳನ್ನು ಈ ನೇತ್ರಾವತಿಯ ತಟದಲ್ಲಿ ಹೂತಿದ್ದೇನೆ ಅಂತ ಹೇಳೋ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಇದರ ಬಗ್ಗೆ ಏನಂತೀರ ಸರ್? ಅವನು 1,000 ಹೆಣ ಉಳಬೇಕಾದ್ರೆ ಅವನು ಯಾವ ರೀತಿ ಉಳ್ತಾ ಇದ್ದ? 1,000 ಹೆಣನ ನಮ್ಮ 10 ವರ್ಷದಲ್ಲಿ ಇವತ್ತಿರುವಂಥ ಎಲೆಕ್ಟ್ರಿಕಲ್ಲು ಫಿನರಲ್ ಇದರಲ್ಲೇ ಮಾಡೋಕ್ಕಾಗಲ್ಲ. ಸುಳ್ಳದು. ಮೊದಲನೇದು ಸುಳ್ಳು. ಎರಡನೇದು, ನೀವೆಲ್ಲ ಅವನ ಹೆಸರನ್ನ ಅನಾಮಿಕ ಅಂತ ಹೇಳ್ತೀರ. ಅನಾಮಿಕ ಅಲ್ಲ, ಅವನು ನಾಮಿಕ. ಅವನಿಗೆ ಯಾಕೆ ನಾಮಿಕ ಅಂತ ಹೇಳ್ತೇನೆ ಅಂದರೆ, ಅವನ ಪರವಾಗಿ 6ರಿಂದ 7 ಜನ ಅಡ್ವೊಕೇಟ್ಗಳು ವಕಾಲತ್ತಾಗ್ತಾರೆ. ಅವನು ಅನಾಮಿಕನ ಆಗಲಿಕ್ಕೆ ಹೇಗೆ ಸಾಧ್ಯ ಇದೆ? ಎಲ್ಲ ಒಂದು ಷಡ್ಯಂತ್ರ ಭಾಗದವಾಗೆ ಅವನಿಗೆ ಹೆಸರು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿದೆ, ಅದನ್ನು ಮಾಡಿರ್ಬೋದು. ಆತ ಯಾರೊಬ್ಬ ಈ ಭಾಗದವನೇ, ಅದರಲ್ಲೂ ಈ ಸಂಸ್ಥಾನಕ್ಕೆ ಗೊತ್ತಿರೋವನೇ ಆಗಿದ್ದಾನೆ. ಈ ಸಂಸ್ಥಾನದ ಹೆಸರು ಕೆಡಿಸ್ಲಿಕ್ಕೆ ವ್ಯವಸ್ಥಿತವಾದವನು ಪಿತೂರಿ ಮಾಡಲಿಕ್ಕೆ ಅವನನ್ನು ಒಂದು ದಾಳವಾಗಿ ಉಪಯೋಗಿಸಿದ. ಇವತ್ತಿಗೆ 12 ಪಾಯಿಂಟನ್ನು ಅಗದಾಯಿದೆ. ಅದರಲ್ಲಿ 6ನೇ ಪಾಯಿಂಟಲ್ಲಿ ಒಂದು ಅಸ್ಥಿ ಪಂಜರದ ಕೆಲವು ಭಾಗಗಳು ಸಿಕ್ಕಿದೆ ಅಂತ ಹೇಳುವ ಒಂದು ಮಾಹಿತಿ ಇದೆ. ಅದು ಇನ್ನು SIT ಕನ್ಫರ್ಮ್ ಮಾಡಬೇಕು. ಅದರಲ್ಲೂ ಕೂಡ ಅದು 40 ವರ್ಷದ ಹಿಂದಿನ ಅಸ್ಥಿಪಂಜರ ಅಂತಲೂ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅಲ್ಲ, ಈ ಭಾಗದಲ್ಲಿ 2013ರವರೆಗೆ ಯಾವುದೇ ಸ್ಮಶಾನಗಳಿರಲಿಲ್ಲ. ನನಗೆ ನೋಡಿದ ರೆಕಾರ್ಡ್ಸ್, ನಾನು ಏನು ನೋಡ್ತೀನಿ ಎಲ್ಲದು ಹಿಸ್ಟ್ರಿ. ಅದಕ್ಕಿಂತ ಮೊದಲು ಇಲ್ಲಿರುವಂಥ ಎಲ್ಲ ಏನು ಪೊಲೀಸ್ ಸ್ಟೇಷನ್ ಸಿಕ್ಕಿರ್ಬೋದು ಅಥವಾ ಹೊಳೆಯಲ್ಲಿ ಸಿಕ್ಕಿರ್ಬೋದು, ಯಾರೋ ಬಂದು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಪೊಲೀಸು ಮತ್ತು ಪಂಚಾಯಿತಿಯವರು ಅದನ್ನು ಪಂಚನಾಮೆ ಮಾಡಿ ಅದನ್ನು ಉಳ್ತಾ ಇದ್ದರು. ಆ ಸಮಯದಲ್ಲಿ ಆತನೂ ಇರ್ಬೋದು, ಅದು ಸ್ವಾಭಾವಿಕ. ಈಗ ನಾನು ಹೇಳ್ತೇನೆ, ಇವತ್ತು ನಮ್ಮಲ್ಲಿ ಬಲಮುರಿ ನಿಂತಿದೆ, ಎಲ್ಲಿ ಮೈಸೂರಿನಲ್ಲಿ KRS ಕೆಳಗಡೆ. ಅಲ್ಲಿಗೆ ಬಂದು ಎಷ್ಟೋ ಜನ ಸಾಯ್ಲಿಕ್ಕೋಸ್ಕರನೇ ಬರ್ತಾರೆ, ಎಷ್ಟೋ ಜನ ಈಜ್ಲಿಕ್ಕೆ ಬಂದು ಸತ್ತು ಹೋಗ್ತಾರೆ, ಎಷ್ಟೋ ಜನ ಈ ಜೀವನದಲ್ಲಿ ಜಿಗುಪ್ಸೆ ಹೊಂದವ್ರು ಸಾಯ್ತಾರೆ. ಹಾಗಾದರೆ ಬಲಮುರಿ ಬಗ್ಗೆ ಇದುವರೆಗೆ ಯಾತಕ್ಕೆ ಮಾತಾಡಲಿ? ಅನ್ನೋದು ಹೊಳೆ ಹರಿತಾ ಇದೆ, ಗೊತ್ತಾಗಲ್ಲ. ಅಲ್ಲಿ ದುಡ್ಡು ಗಿಡ್ಡು ಬರಲ್ಲ ಅಲ್ಲಿ. ಹಾಗೆ ನೀವು ನಂದಿ ಬೆಟ್ಟಕ್ಕೆ ಹೋಗಿ, ಪ್ರತಿಯೊಂದು ಕ್ರಾಸಲ್ಲೂ ಆ ಥರ ಇದು ಏನಂದರೆ ಸುಸೈಡ್ ಸ್ಪಾಟ್ ಅಂತ ಇದೆ. ಹಾಗೆ ಈ ಜನಗಳು ಜೀವನದಲ್ಲಿ ಜಿಗುಪ್ಸೆ ನೀವು ನೋಡಿದಿರಿ. ಇಲ್ಲೇ ಸಮುದ್ರಕ್ಕೆ ಯಾರಿ ಒಬ್ಬ ಭಾಳ ಪ್ರತಿಷ್ಠೆ ವ್ಯಕ್ತಿ ಸತ್ತು ಹೋಗ್ತಾರೆ, ಭಾಳ ಪ್ರತಿಷ್ಠಿತರು. ಹಾಗೆ ಒಬ್ಬ ದೊಡ್ಡ ಆಫೀಸರ್ IAS ಬೆಂಗಳೂರಿನಲ್ಲಿ ಸಾಯ್ತಾರೆ. ದೊಡ್ಡ ಬಿಸ್ನೆಸ್ ಮ್ಯಾನು ಮೊನ್ನೆ ಇತ್ಲಾಗೆ ಮಂಗಳೂರಿನಲ್ಲಿ ನೀರಿಗಾಗಿ ಸಾಯ್ತಾರೆ. ಸುಸೈಡ್ ಮಾಡ್ಕೊಳ್ಳುವಂಥದ್ದಕ್ಕೆ ಹೋಗಲಿಕ್ಕೆ ಕೆಲವು ಧರ್ಮ ಸಂಸ್ಥಾನಗಳನ್ನು ಯಾಕೆ ಯೋಚನೆ ಮಾಡ್ತಾರೆ? ದೇವರ ಸನ್ನಿಧಿಯಲ್ಲಿ ಸತ್ತರೆ ನಾವು ಪರಲೋಕಕ್ಕೆ ಹೋಗ್ತೀವಿ, ದೇವಲೋಕಕ್ಕೆ ಹೋಗ್ತೀವಿ ಅಂತೇಳಿ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಅಲ್ಲಿ ಬಂದು ಮತ್ತೆ ಇಂಥಲ್ಲಿ ಬಂದು ಲಾಡ್ಜಲ್ಲಿ ಉಳಿತಾರೆ, ಅಥವಾ ಎಲ್ಲರೂ ಹೊಳೆ ಹೋದಾಗ ಒಬ್ರನ್ನೊಬ್ಬರು ಮರ್ಡರ್ ಮಾಡುವಂಥ ಇದೆಲ್ಲ ನಡೀತಾ ಇದೆ. ಅದಕ್ಕೂ ಯಾವುದು ಸಂಸ್ಥಾನಕ್ಕೂ ಯಾವ ಸಂಬಂಧನೂ ಬರಲ್ಲ. ಆ ಥರದ್ದು ಸ್ವಾಭಾವಿಕವಾಗಿ. ಮತ್ತು 1,000 ಏನು ಇಲ್ಲಿ ಮಾನವ ಕಳ್ಳ ಸಾಗಣೆ ಮಾಡ್ತಾರಾ? ಧರ್ಮಸ್ಥಳ ಅನ್ನೋದು ಮಾನವ ಕಳ್ಳ ಸಾಗಣೆ ಮಾಡಲಿಕ್ಕಾದರೆ 1,000 ಜನನ
ಕೊಲೆ ಮಾಡ್ಬೋದು. ಏನಕ್ಕೆ 1,000 ಜನ ಕೊಲೆ ಮಾಡೋದು? ಇದೇನು ಯುದ್ಧ ನಡೀತಿದೆಯಾ ಅಥವಾ ಹಿಂದೆ ಹಿಂದೂ ಮುಸ್ಲಿಂ ಇದು ನಡೀತಾ ಇತ್ತು? ಆ ಥರದ್ದೇನು ಇಲ್ಲ ಅಲ್ಲ. ನಿಮ್ಮ ಪ್ರಕಾರ ಹಾಗಿದ್ರೆ ಇದರ ಹಿಂದೆ ದೊಡ್ಡದಾದಂಥ ಷಡ್ಯಂತರ ನಡೀತಾ ಇದೆ ಅಂತ ಅನ್ಸತ್ತಾ? ಇದು ದೊಡ್ಡ ಷಡ್ಯಂತ್ರನೇ. ಹಿಂದೂ ಭಾವನೆಗಳನ್ನು ಕೇಳಿಸುವಂಥ ಒಂದು ಷಡ್ಯಂತ್ರ, ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಹೆಸರನ್ನ ಕೇಳಿಸುವಂಥ ಷಡ್ಯಂತ್ರ, ಆ ಹಿಂದುತ್ವದ ಮೇಲೆ ನಡೀತಿರುವ ದೊಡ್ಡ ದಾಳಿ ಅಂತ ಹೇಳ್ತೇನೆ. ಇದಕ್ಕೆ ವ್ಯವಸ್ಥಿತವಾದ ವಿದೇಶಿ ಮೂಲದ ಹಣಗಳು ಬರ್ತಾ ಇರ್ಬೋದು. ನಾನು ಇವತ್ತು ನೆನ್ನೆಯಿಂದ ಇದನ್ನು ಭಾಳ ಸ್ಟಡಿ ಮಾಡ್ತಾ ಇದ್ದೇನೆ. ಯಾಕೆ ಈ ಥರ ಆಗ್ತಿದೆ? ಧರ್ಮ ಸಂಸ್ಥಾನಗಳ ಮೇಲೆ ಮಾತ್ರ ಆಗುತ್ತೆ. ತಿರುಪತಿನಲ್ಲಿ ಹೇಳಿದ್ರು ದನದ ಮಕ್ಕೊಬ್ಬ ಹಾಕ್ತಾರೆ ಅಂತ ಒಂದು ದಿವಸ ಪ್ರಚಾರ ಕೊಟ್ಟರು. ಒಂದು 8 ದಿವಸಕ್ಕೆ ಅದಕ್ಕೆ ಮುಗಿದೋಯ್ತು. ಇವತ್ತು ಅಷ್ಟೇ ಜನ ಹೋಗ್ತಿದ್ದಾರೆ. ಈ ದೇವಸ್ಥಾನದಿಂದ ಸುಮಾರು 16,800 ದೇವಸ್ಥಾನಗಳ ಪುನರ್ಜೀವನ ಆಗಿದೆ. ಅಂದರೆ ಮತ್ತೆ ಆ ದೇವಸ್ಥಾನದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಏನಾದರೂ ಹಣ ಕೊಟ್ಟಿದ್ರೆ ಮಾಡಿದರೆ ಈ ದೇವಸ್ಥಾನ. ಈ ದೇವಸ್ಥಾನದಿಂದ 1,20,000 ಜನ ಇವತ್ತಿಗೆ ವಿವಿಧ ಕಡೆಗಳಲ್ಲಿ ಕೆಲಸ ಮಾಡಿದ್ರೆ ಜೀವನ ಸಾಗಿಸ್ತಾರೆ. 10,000 ಟೀಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲಿ ಗೆಸ್ಟ್ ಟೀಚರ್ ಎಲ್ಲ ಸ್ಕೂಲ್ಗಳೇ, ಆಲ್ ದ ರೆಕಾರ್ಡ್ಸ್ ನಾನು ಮಾತಾಡೋದು. ನಾನೊಬ್ಬ ಇಂಟರ್ನ್ಯಾಷನಲ್ ಸ್ಕೂಲ್ ನಡೆಸೋನಾಗಿ ನಾನು ಈ ದೇವಸ್ಥಾನದ ಪೂರ್ಣ ಹಿಸ್ಟ್ರಿ ನೋಡಿದ್ದೇನೆ. ಏನಾದ್ರು ಧಾರ್ಮಿಕ ಕ್ಷೇತ್ರದಕ್ಕೆ ಜನ ಕಮ್ಮಿ ಹೋಗ್ತಾರೆ ಸುಳ್ಳು. ನಾನು ಇವತ್ತು ನಿಮ್ಮನ್ನು ಯಾರು ನೋಡ್ಲಿಕ್ಕೆ ಬಂದಿಲ್ಲ, ನಾನು ದೇವಸ್ಥಾನ ನೋಡ್ಲಿಕ್ಕೆ ಬಂದಿದ್ದೇನೆ. ನೀವು ನನಗೆ ಆಕಸ್ಮಿಕವಾಗಿ ಇಲ್ಲಿ ಸಿಕ್ಕಿದ್ರಿ, ದೇವಸ್ಥಾನಕ್ಕೆ ಹೋದೆ, ಪೂಜೆ ಮಾಡಿದೆ. ಇಲ್ಲಿ ಬಂದು ಕಾವಂದ್ರನ್ನ ನೋಡೋದು ಅಥವಾ ಧರ್ಮಾಧಿಕಾರಿಗಳು ನೋಡ್ಲಿಕ್ಕೆ ಬರೋದಲ್ಲ. ನಾವು ಬರೋದು ದೇವ್ರನ್ನ ನೋಡಲಿಕ್ಕೆ. ದೇವರಿಗೆ ನಮಸ್ಕಾರ ಮಾಡ್ತೇವೆ. ದೇವರಲ್ಲಿ ನಮ್ಮ ಹರಕೆಯನ್ನು ಕಾಣಿಕೆನ ಹಾಕ್ತೇವೆ. ತಪ್ಪು ಕಾಣಿಕೆ ಇದೆ ತಪ್ಪು ಕಾಣಿಕೆ ಹಾಕ್ತೀವಿ, ಒಪ್ಪು ಕಾಣಿಕೆ ಇದೆ ಒಪ್ಪು ಕಾಣಿಕೆ, ಅದಕ್ಕೆ ಬರ್ತೇವೆ ಇಲ್ಲಿ. ಸರ್, ಈ ದೇವಸ್ಥಾನದಲ್ಲಿ ಒಂದು ತುಂಬ ನಂಬಿಕೆ ಇದೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ಕುಮಾರಸ್ವಾಮಿ ಅವರನ್ನು ಆಣೆ ಪ್ರಮಾಣಕ್ಕೆ ಕರೆದಿದ್ರು ಅಂತ. ಅಂದರೆ ಯಾವುದೇ ಪೊಸಿಷನಲ್ಲಿರೋ ವ್ಯಕ್ತಿಯು ಕೂಡ ಧರ್ಮಸ್ಥಳ ಅಂದರೆ ಭಯ ಅಂತ ಹೇಳಿದೆ. ಆಣೆ ಪ್ರಮಾಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಇಲ್ಲಿ? ಖಂಡಿತ ಸತ್ಯನೇ. ನಾವು ಆಣೆ ಪ್ರಮಾಣಗಳನ್ನು ನಂಬ್ತೇವೆ. ನಾವು ಆ ನಂಬಿಕೆಯಲ್ಲಿ ಈ ನಮ್ಮ ಎಲ್ಲ ವ್ಯವಸ್ಥೆನೇ ತಳ ಹಿಡಿದು ಹೋಗ್ಬಿಡುತ್ತೆ. ಯಾರು ಒಬ್ರನ್ನೊಬ್ಬರು ಹೆದರ್ಕೊಳ್ಳದೆ ಇರೋ ಇದು ಬರುತ್ತೆ. ನಾವು ಇಲ್ಲಿಗೆ ನಾವಾದರೂ ಏನು ಹೇಳ್ತೀವಿ, ಯಾರಾದರೂ ನಮಗೆ ತೊಂದರೆ ಕೊಟ್ಟರೆ ಧರ್ಮಸ್ಥಳಕ್ಕೆ ಹಾಕ್ತೀನಿ ಅಂತೇಳಿ ₹1 ಹಾಕ್ತೀವಿ. ನಿನ್ನ ಹೆಸರಿನಲ್ಲಿ ₹1 ಹಾಕ್ತೀನಪ್ಪ, ನಿನಗೆ ದೇವ್ರು ನೋಡ್ಕೊಳ್ಳಿ ಮಂಜುನಾಥ ಅಂತ ಹೇಳ್ತೀವಿ. ಅವನು ಆಮೇಲೆ ಹೇಳ್ತಾನೆ, ಅಣ್ಣ ಭಾಳ ತೊಂದರೆ ಆಯ್ತು ನನಗೆ, ನಿನ್ನ ದುಡ್ಡು ಕೊಟ್ಬಿಡ್ತೀನಿ ಅಂತಾನೆ. ಮತ್ತು ನಂಬಿಕೆ, ನಾನು ಒಂದು ಸಾರಿ ಎಲೆಕ್ಷನಲ್ಲಿ ಸೋತಿದ್ದೇನೆ. ನಾನು ನಂಬಿಕೆ ಮೇಲೆ ಬರ್ತಿರೋದಿಲ್ಲಿ. ನನಗೆ ಹಲವಾರು ಸಾರಿ ವ್ಯಾವಹಾರಿಕವಾಗಿ ಅಥವಾ ನನ್ನ ಜೀವನದಲ್ಲಿ ಎಲ್ಲಾದರೂ ಎಡರು ತೊಡೋರಾದರೆ ದೇವಸ್ಥಾನಗಳಿಗೆ ನನಗೆ ಆಧಾರ. ಎಲ್ಲ ದೇವಸ್ಥಾನ, ಶೃಂಗೇರಿ ದೇವಸ್ಥಾನಕ್ಕೆ ನಾನು ಅಡ್ಡ ಬಿದ್ದಾಗ ಅಮ್ಮ ನನ್ನನ್ನು ಎದ್ದು ಮಾತಾಡಿದಾಗ ಇರುತ್ತೆ. ಅದೇ ರೀತಿ ಹರಿಹರಪುರ ಇರ್ಬೋದು, ಅಥವಾ ನಮ್ಮ ಬಂಡಿಗೇಡಿ ಇರ್ಬೋದು, ಅಥವಾ ನಮ್ಮ ಧರ್ಮಸ್ಥಾನವಾದಂಥ ಬಾಳೆಹೊನ್ನೂರು, ಎಲ್ಲ ದೇವಸ್ಥಾನಗಳನ್ನು ಹಿಂದುತ್ವದಲ್ಲಿ ಒಂದು ಇದೆ. ನಾವು ಯಾರನ್ನೇ ನಂಬಲಿ ಅಥವಾ ಯಾರಿಗೆ ಭಯ ಪಡದೇ ಇರಲಿ, ದೇವರನ್ನು ನಂಬ್ತೀವಿ. ಅದೇ ನಮ್ಮ ಧರ್ಮಸ್ಥಾನ. ಅದಕ್ಕೇನಾಗಿದೆ, ಈ ದೇವಸ್ಥಾನದ ಪ್ರತೀತಿ, ಈ ದೇವಸ್ಥಾನಗಳಿಗೆ ಜನ ಬರ್ತಾ ಇರುವ ನೋಡಿ, ಈ ದೇವಸ್ಥಾನ ಉಳಿದ ದೇವಸ್ಥಾನಗಳಿಗೆ ಕೊಡುವಂಥ ಏನು ಅನುದಾನಗಳಿಂದ ಹಿಂದುತ್ವ ಉಳಿತದೆ ಎನ್ನುವ ಹಿಂದುತ್ವದ ಮೇಲೆ ನಡೀತಿರುವ ದಬ್ಬಾಳಿಕೆ ಅಂತ ಹೇಳ್ತೇನೆ. ಸರ್, ಇಷ್ಟೊತ್ತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ತುಂಬ ಧನ್ಯವಾದಗಳು ಸರ್. ವೀಕ್ಷಕರೇ, ಇವಾಗ ಸುಧಾಕರ್ ಶೆಟ್ಟರು ಮಾತಾಡಿದ್ರು. ಯಾವುದೋ ಒಂದು ಕಾಣದ ಕೈಗಳು ಷಡ್ಯಂತ್ರದ ಮೂಲಕ ಹಿಂದುತ್ವ ಹಾಗೂ ಹಿಂದೂ ಜನರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದೆ. ಇವಾಗ ಏನು ಧರ್ಮಸ್ಥಳದ ನಡೀತಾ ಇದೆ ಅದು ಇದರ ಮುಂದುವರಿದ ಭಾಗ, ಷಡ್ಯಂತ್ರದ ಭಾಗ ಅಂತ ಅವರು ಸ್ಪಷ್ಟವಾಗಿ ಅವರ ನಿಲುವನ್ನು ತಿಳಿಸಿದ್ದಾರೆ. ಇನ್ನಷ್ಟು ಭಕ್ತರನ್ನು ನಾವು ಮುಂದೆ ಮಾತಾಡಿಸೋಣ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.